ಸ್ನೇಹಿತರೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಜ ಏಕಾದಶಿ ಎಂದು ಕರೆಯಲಾಗುತ್ತದೆ. ಒಂದು ವರ್ಷದಲ್ಲಿ ಆಚರಿಸಲಾಗುವ 24 ಏಕಾದಶಿಗೂ ಈ ಏಕಾದಶಿಗೂ ಎಷ್ಟು ಮಹತ್ವವಿದೆ ಎಂದರೆ, ಕೇವಲ ಈ ಏಕಾದಶಿಯ ಉಪವಾಸದಿಂದ ವ್ಯಕ್ತಿಯ ಹಿಂದಿನ ಜನ್ಮದ ಪಾಪಗಳು ದೂರವಾಗುತ್ತವೆ ಮತ್ತು ಅಶ್ವಮೇಧ ಯಾಗದ ಪುಣ್ಯ ಲಾಭವು ದೊರೆಯುತ್ತದೆ. ಈ ಏಕಾದಶಿಯ ಪುಣ್ಯವೆಂದರೆ ವ್ಯಕ್ತಿಯು ಒಂದೊಳ್ಳೆ ಜೀವನ ಸುಖವನ್ನು ಅನುಭವಿಸುತ್ತಾನೆ ಮತ್ತು ಸ್ವರ್ಗದಲ್ಲಿ ಸ್ಥಾನ ಪಡೆಯುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ವ್ರತದ ಪುಣ್ಯದಿಂದ ರಾಜ ಹರಿಶ್ಚಂದ್ರನ ಬಾಧೆಗಳು ದೂರವಾಗಿ ಸರ್ವೋತ್ತಮ ಲೋಕವನ್ನು ಪಡೆದನು. ಈ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಮತ್ತೆ ಜನ್ಮ ಪಡೆಯಬೇಕಾಗಿಲ್ಲ. ಆದ್ದರಿಂದ ಇದಕ್ಕೆ ಅಜ ಏಕಾದಶಿ ಎನ್ನುವ ಹೆಸರು ಬಂದಿತು. ಅಜ ಏಕಾದಶಿಯನ್ನು ಆನಂದ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಅಜ ಏಕಾದಶಿ ವ್ರತವನ್ನು ಸಂಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯಿಂದ ಆಚರಿಸಿದರೆ ವ್ಯಕ್ತಿಯ ಹಿಂದಿನ ಜನ್ಮದಲ್ಲಿ ಮತ್ತು ಪ್ರಸ್ತುತ ಜೀವನದಲ್ಲಿ ಮಾಡಿದ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾನೆ ಶ್ರೀ ಮಹಾವಿಷ್ಣು ಎಂದು ನಂಬಲಾಗಿದೆ. ಶ್ರೀ ಹರಿಯು ತನ್ನ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತಾನೆ. ಮರಣದ ನಂತರ ಅವರನ್ನು ವೈಕುಂಠಧಾಮ ಎಂದು ಕರೆಯಲ್ಪಡುವ ಭಗವಾನ್ ವಿಷ್ಣುವಿನ ಧಾಮಕ್ಕೆ ಕರೆದೊಯ್ಯುತ್ತಾನೆ ಎನ್ನುವ ನಂಬಿಕೆ ಇದೆ. ಹಿಂದೂ ಪುರಾಣಗಳ ಪ್ರಕಾರ ಅಜ ಏಕಾದಶಿ ವ್ರತವನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಅಶ್ವಮೇಧ ಯಜ್ಞ ಮಾಡುವ ಮೂಲಕ ಪಡೆಯುವಂತೆಯೇ ಪ್ರಯೋಜನಗಳನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ರಾಜ ಹರಿಶ್ಚಂದ್ರನ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಪೂರ್ವದಲ್ಲಿ ಅಯೋಧ್ಯ ನಗರವನ್ನ ಹರಿಶ್ಚಂದ್ರನೆಂಬ ರಾಜನು ರಾಜ್ಯಭಾರ ಮಾಡುತ್ತಿದ್ದನು. ಅವನು ಸತ್ಯಸಂಧನಾಗಿ ಬಹಳ ಪ್ರಸಿದ್ಧಿ ಪಡೆದು ಲೋಕವಿಖ್ಯಾತಿ ಪಡೆದವನು. ಸತ್ಯಯುಗದಲ್ಲಿ ದೇವತೆಗಳು ರಾಜ ಹರಿಶ್ಚಂದ್ರನನ್ನು ಪರೀಕ್ಷಿಸಿದಾಗ ವಿಶ್ವಾಮಿತ್ರ ಋಷಿಗೆ ನೀಡಿದ ಮಾತನ್ನು ಉಳಿಸಿಕೊಳ್ಳಲು ಹರಿಶ್ಚಂದ್ರನು ತನ್ನೆಲ್ಲ ರಾಜ್ಯವನ್ನು ಜೊತೆಗೆ ತನ್ನ ಹೆಂಡತಿ ಮತ್ತು ಮಗನನ್ನು ಕೂಡ ದಾನವಾಗಿ ನೀಡುತ್ತಾನೆ. ಹರಿಶ್ಚಂದ್ರ ಎಲ್ಲವನ್ನು ಕಳೆದುಕೊಂಡು ಕಷ್ಟದ ಸಮಯದಲ್ಲಿದ್ದರೂ ಕೂಡ ತನ್ನ ಧರ್ಮ ನಿಷ್ಠೆಯನ್ನು ಮರೆತವನಲ್ಲ. ಸತ್ಯಕ್ಕಾಗಿ ತಾನು ಸಹ ರುದ್ರಭೂಮಿಯ ಒಡೆಯ ವೀರಬಾಹುವಿನ ಜೀತದಾಳಾಗಿ ಸೇರಿದನು. ತನ್ನ ಒಡೆಯನ ಮಾತಿನಂತೆ ಮಸಣವನ್ನು ಕಾಯುತ್ತಾ ಬಂದ ಹಣವನ್ನು ಚಾಚು ತಪ್ಪದೆ ಒಡೆಯನಿಗೆ ನೀಡುತ್ತಿದ್ದನು. ಹೀಗೆ ಹಲವು ವರ್ಷಗಳನ್ನು ದುಃಖದಿಂದ ಕಾಲ ಕಳೆದ. ತನ್ನ ದುರವಸ್ಥೆಯನ್ನು ತಾನೇ ಮರುಗಿದನು. ಸತ್ಯನಿಷ್ಠೆಗೋಸ್ಕರ ತಾನು ರಾಜ್ಯಭ್ರಷ್ಟನಾದ. ತನ್ನ ಪತ್ನಿ ಮತ್ತು ಪುತ್ರರನ್ನು ಇತರರ ಮನೆಯ ಜೀತದಾಳಾಗಿ ದುಡಿಯುತ್ತಿರುವುದು ಯೋಚಿಸಿ ಮರುಗಿದನು. ತನಗೆ ಮುಕ್ತಿ ಯಾವಾಗ ದೊರಕುವುದೋ ಎಂದು ಯೋಚಿಸಿ ಭಗವಂತನನ್ನು ಪ್ರಾರ್ಥಿಸಿದನು. ಹೀಗೆ ತನ್ನ ಹಿಂದಿನ ಕರ್ಮಗಳಿಂದ ಅವನು ತನ್ನ ರಾಜ್ಯ ಮತ್ತು ತನ್ನ ಕುಟುಂಬವನ್ನು ಕಳೆದುಕೊಂಡು ದುಃಖದ ಜೀವನವನ್ನು ನಡೆಸಬೇಕಾಯಿತು. ಒಮ್ಮೆ ರಾಜ ಹರಿಶ್ಚಂದ್ರನು ಹರಿನಾಮವನ್ನು ಪಠಿಸುತ್ತಾ ಸ್ಮಶಾನದ ದ್ವಾರದಲ್ಲಿ ಕಾವಲು ಕಾಯುತ್ತಿದ್ದನು. ಆಗ ಹರಿಶ್ಚಂದ್ರನ ಪತ್ನಿ ತನ್ನ ಸತ್ತ ಮಗನ ಶವವನ್ನು ಎತ್ತುಕೊಂಡು ಅಳುತ್ತಾ ಸ್ಮಶಾನದ ಕಡೆಗೆ ಬರುವುದನ್ನು ನೋಡುತ್ತಾನೆ. ರಾಜನು ತನ್ನ ಮಗನ ಅಂತ್ಯಕ್ರಿಯೆ ಮಾಡಲು ತನ್ನ ಹೆಂಡತಿಯಿಂದ ಹಣ ಕೇಳಿದನು. ಯಾಕೆಂದರೆ ರಾಜನು ಚಾಂಡಾಲನ ಸೇವಕನಾಗಿದ್ದನು ಮತ್ತು ಅವನ ಯಜಮಾನನಿಂದ ಆಜ್ಞೆಯನ್ನು ಹೊಂದಿದ್ದನು. ಯಾರು ಅಂತಿಮ ವಿಧಿಗಳನ್ನು ಮಾಡಲು ಬರುತ್ತಾರೋ ಅವರಿಗೆ ಸ್ವಲ್ಪ ಶುಲ್ಕ ವಿಧಿಸಬೇಕು. ಆದರೆ ರಾಣಿಗೆ ನೀಡಲು ಏನೂ ಇರಲಿಲ್ಲ. ಆದ್ದರಿಂದ ಅವಳು ಸೀರೆಯ ತುಂಡನ್ನು ಹರಿದು ಕೊಟ್ಟಳು. ಈ ದುರವಸ್ಥೆಯನ್ನು ನೋಡಿ ತಾನೇ ಮರುಗಿದನು. ತನಗೆ ಮುಕ್ತಿ ಯಾವಾಗ ದೊರಕುವುದೋ ಎಂದು ಯೋಚಿಸಿ ಭಗವಂತನನ್ನು ಪ್ರಾರ್ಥಿಸಿದನು. ಅವನ ದುರವಸ್ಥೆಯನ್ನು ತನ್ನ ಅಂತರ್ಜ್ಞಾನದಿಂದ ಅರಿತ ಗೌತಮ ಮಹರ್ಷಿಗಳು ಅಲ್ಲಿಗೆ ಬರುತ್ತಾರೆ. ಈ ನಿನ್ನ ಅವಸ್ಥೆಗೆ ನಿನ್ನ ಜನ್ಮಾಂತರದ ಕರ್ಮವಿರಬಹುದೆಂದು ಒಂದು ಸಲ ಕಣ್ಮುಚ್ಚಿ ಯೋಚಿಸುತ್ತಾರೆ. ಈ ದುರವಸ್ಥೆಗೆ ನಿನ್ನ ಜನ್ಮಾಂತರದ ಕರ್ಮವಿರಬಹುದು ಎಂದು ಹೇಳುತ್ತಾರೆ. ರಾಜ, ನೀನು ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ವ್ರತವನ್ನು ಆಚರಿಸು.
ಅದು ನಿನ್ನ ಮಹಾಪಾಪ ಪರಿಹಾರಕ ಪವಿತ್ರ ವ್ರತವು. ಅದು ಮುಂದಿನ 7ನೇ ದಿನಕ್ಕೆ ಬರುತ್ತದೆ. ಆದ್ದರಿಂದ ಹಿಂದಿನ ರಾತ್ರಿ ಮತ್ತು ಮಾರನೆಯ ಏಕಾದಶಿ ದಿನ ಪೂರ್ಣ ಉಪವಾಸವಿದ್ದು, ದ್ವಾದಶಿ ದಿನ ಪ್ರಾತಃ ಸ್ನಾನ ಮಾಡಿ ಹರಿಯನ್ನು ಧ್ಯಾನಿಸಿ ಪೂಜಿಸಿ ಸಕಾಲದಲ್ಲಿ ಪಾರಣೆ ಮಾಡು. ಇದರಿಂದ ನಿನ್ನ ಸರ್ವ ಪಾಪಗಳು ಕ್ಷಯವಾಗಿ ಶೀಘ್ರದಲ್ಲಿಯೇ ನೀನು ಮತ್ತೆ ಸಾಮ್ರಾಟನಾಗಿ ಪತ್ನಿ ಪುತ್ರರನ್ನು ಜೊತೆ ಸೇರಿ ಸುಖ ಸಂತೋಷದಿಂದಿರುತ್ತೀಯಾ ಎಂದು ಹೇಳುತ್ತಾರೆ. ಅದರಂತೆ ರಾಜ ಹರಿಶ್ಚಂದ್ರನು ವ್ರತವನ್ನು ಆಚರಿಸಿದನು. ಕೆಲವು ದಿನಗಳಲ್ಲಿ ತನಗೆ ಕಷ್ಟ ನೀಡಿದ ವಿಶ್ವಾಮಿತ್ರನು ಶಾಂತನಾಗಿ ಮತ್ತೆ ಮೊದಲಿನ ರಾಜ್ಯ ಐಶ್ವರ್ಯವನ್ನು ನೀಡಿದ್ದಲ್ಲದೆ ಅವನ ಪತ್ನಿ ಪುತ್ರರನ್ನು ಸೇರಿದನು. ಅನಂತರ ರಾಜನಾಗಿ ತನ್ನ ರಾಜ್ಯದಲ್ಲಿ ಪ್ರಜೆಗಳಿಗೂ ಸಹ ಈ ಏಕಾದಶಿ ವ್ರತವನ್ನು ಮಾಡಬೇಕೆಂದು ಶಾಸನ ಮಾಡಿ ತನ್ನ ಮಂತ್ರಿ ಪರಿವಾರದ ಜೊತೆ ಸ್ವರ್ಗವನ್ನು ಸೇರಿದನು. ಈ ಅಜ ಏಕಾದಶಿಯು ಮನುಷ್ಯರ ಸರ್ವ ಪಾಪಗಳನ್ನು ಮುಕ್ತಗೊಳಿಸುವ ಸಾಧನ. ಇದರ ಶ್ರವಣ ಪಠಣದಿಂದಲೇ ಒಂದು ಅಶ್ವಮೇಧ ಯಜ್ಞದ ಫಲ ಲಭ್ಯವಾಗುತ್ತದೆ. ಈ ಅಜ ಏಕಾದಶಿಯ ದಿನ ಮುಂಜಾನೆ ಬೇಗನೆ ಎದ್ದು ಪವಿತ್ರ ಸ್ನಾನವನ್ನು ಮಾಡಿ ಶುಭ್ರವಾದ ವಸ್ತ್ರವನ್ನು ಧರಿಸಿ ಭಗವಾನ್ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಈ ದಿನ ಸಂಪೂರ್ಣ ಭಕ್ತಿಯಿಂದ ಉಪವಾಸವನ್ನು ಆಚರಿಸಬೇಕು. ಶ್ರೀ ಮಹಾವಿಷ್ಣುವಿನ ವಿಗ್ರಹವನ್ನು ಇರಿಸಿ ದೀಪವನ್ನು ಬೆಳಗಿಸಿ ಸಿಂಧೂರ, ಹಳದಿ ಹೂವುಗಳು ಮತ್ತು ತಪ್ಪದೆ ತುಳಸಿ ಪತ್ರೆಯೊಂದಿಗೆ ಪೂಜಿಸಬೇಕು. ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಎಲೆಯನ್ನು ಸಲ್ಲಿಸದೆ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ತಪ್ಪದೆ ಈ ದಿನ ತುಳಸಿ ಮಾಲೆಯನ್ನು ಅಥವಾ ತುಳಸಿ ಎಲೆಯನ್ನು ಅರ್ಪಿಸಬೇಕು. ಹಾಗಾಗಿ ಈ ಏಕಾದಶಿ ದಿನ ಉಪವಾಸ ಮಾಡಿದರೆ ಸಾಕು. ದಶಮಿ ರಾತ್ರಿ ಮತ್ತು ದ್ವಾದಶಿ ರಾತ್ರಿ ಉಪವಾಸ ಮಾಡಿದರೆ ಇನ್ನೂ ಹೆಚ್ಚು ಫಲ ದೊರೆಯುತ್ತದೆ. ಮೋಕ್ಷವನ್ನು ಅಪೇಕ್ಷಿಸುವ ಮನುಷ್ಯನು ದಶಮಿ ದ್ವಾದಶಿಗಳಲ್ಲಿ ಒಪ್ಪತ್ತು ಭೋಜನ ಮಾಡಿ ಏಕಾದಶಿ ದಿನ ಯಾವುದೇ ಆಹಾರ ತೆಗೆದುಕೊಳ್ಳದೆ ಪೂರ್ಣ ಉಪವಾಸ ಇರಬೇಕು. ಮತ್ತು ಈ ದಿನದಂದು ವಿಷ್ಣು ಸಹಸ್ರನಾಮ, ಶ್ರೀಹರಿ ಸ್ತೋತ್ರಗಳನ್ನು ಪಠಿಸಬೇಕು. ಏಕಾದಶಿ ದಿನ ಸಂಪೂರ್ಣವಾಗಿ ಉಪವಾಸವಿದ್ದು ದ್ವಾದಶಿ ದಿನ ಪಾರಣೆ ಮಾಡಬೇಕು. ಆ ದಿನದಂದು ದ್ವಾದಶಿ ತಿಥಿಯಂದು ಉಪವಾಸವನ್ನು ಸಂಪೂರ್ಣವಾಗಿ ಮುರಿದು ಶ್ರೀ ಮಹಾವಿಷ್ಣುವಿಗೆ ಅರ್ಪಿಸಿದ ಭೋಗವನ್ನೇ ಪ್ರಸಾದವಾಗಿ ಸೇವಿಸಬೇಕು. ಆಹಾರವು ಸಾತ್ವಿಕವಾಗಿರಬೇಕು. ಈ ರೀತಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಓರ್ವ ವ್ಯಕ್ತಿಯ ಎಲ್ಲಾ ಪಾಪಗಳು ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದರೊಂದಿಗೆ ಅಶ್ವಮೇಧ ಯಾಗದ ಫಲವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.